ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿನ ಮಾಡೋಣ. ಆ್ಯಕ್ಚುಲಿ ನಾನಿರೋ ಸ್ನೇಹಿತರೆ ನೆಲಮಂಗಲದಲ್ಲಿ ಬೆಳಗ್ಗೆ ಈಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಸ್ನೇಹಿತರೆ 7 ಗಂಟೆ 16 ನಿಮಿಷ. 7:10ಕ್ಕೆ ಒಂದು ಡ್ಯೂಟಿ ಬಿದ್ದಿದೆ ಸ್ನೇಹಿತರೆ. ನೆಲಮಂಗಲಿಂದ ಡ್ಯೂಟಿ ಬೀಳೋದು ರೇರು, ಬಿದ್ದಿರೋದೇ ಅದೃಷ್ಟ ಅಂತ ಹೇಳ್ಬೋದು. ಸಿಟಿಗೆ ಹೋಗೋಕ್ಕೆ ಒಂದು ಅನುಕೂಲ ಆಯಿತು. ಬಾನಸವಾಡಿಗೆ 33 ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಸ್ನೇಹಿತರೆ. ಒಂದೇ ಒಂದು ಬೈಕ್ ರೈಡ್ ಬಿದ್ದಿದೆ. ಬಾನಸವಾಡಿಗೆ ಡ್ರಾಪ್ ಹಾಕ್ಬಿಟ್ಟು ಅಲ್ಲಿ ನಾನು ಊಬರ್ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಅಂದರೆ ಸ್ನೇಹಿತರೆ, ನಂದು ಮೇಯ್ನು ಕಾನ್ಸಂಟ್ರೇಟ್ ಇರೋದು ಏನಂತಂದರೆ ಊಬರ್ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಉದ್ದೇಶ. ಸೊ ಎಲ್ಲ ಕಡೆನೂ ಊಬರ್ ಬೈಕ್ ಟ್ಯಾಕ್ಸಿ ಇರೋಲ್ಲ ಅಂತ ಹೇಳ್ಬಿಟ್ಟು ಜೊತೆಗೆ ರ್ಯಾಪಿಡನ್ನು ಮಿಕ್ಸ್ ಮಾಡಿ ಇವತ್ತು ಎರಡು ಒಟ್ಟಿಗೆ ಅಪ್ಲಿಕೇಶನಲ್ಲಿ ಕೆಲಸ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು ಇವತ್ತು ನೋಡೋಂಥ ಒಂದು ಪ್ರಯತ್ನ. ಅದಕ್ಕಿಂತ ಮುಂಚೆ ನೀವ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬೈಕ್ ಟ್ಯಾಕ್ಸಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ನಾನು ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. 3 ಕಿಲೋಮೀಟ್ರ್ ಇತ್ತು ಪಿಕಪ್ ಪಾಯಿಂಟು. ಅವ್ರನ್ನ ಪಿಕಪ್ ಮಾಡಿ ಬಾನಸವಾಡಿಗೆ ಡ್ರಾಪ್ ಹಾಕೋಣ, ಅಲ್ಲಿ ಊಬರ್ನ ಆನ್ ಮಾಡ್ಕೊಳ್ಳೋಣ. ಟೋಟಲಾಗಿ ಇವತ್ತು ಒಂದು ಸಂಜೆ 6 ಗಂಟೆವರೆಗೂ ಅಥವಾ 7 ಗಂಟೆವರೆಗೂ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇರೋದು. ಅದಾದಮೇಲೆ ನಾನು ಮಾಮೂಲಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಬರಬೇಕಾಗುತ್ತೆ. ನನ್ನ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ನೈಟ್ ಶಿಫ್ಟ್ ಕೆಲ್ಸಕ್ಕೆ ಬರಬೇಕಾಗುತ್ತೆ. ಆದ್ದರಿಂದ ಸದ್ಯಕ್ಕೆ ಇವಾಗ ಈ ಥರ ಪ್ಲ್ಯಾನ್ ಇದೆ ನಂದು. ಓಕೆ, ಬನ್ನಿ ಇವಾಗ ಪಿಕಪ್ ಮಾಡೋಕ್ಕೆ ಹೋಗೋಣ. रैपिडो भाई OTP बोलो 0018 गो मैप. ओके बैठ. थोड़ा बड़ा लगेज है ना, लेकिन कंफर्ट होता है ना तुमको? हाँ, अब ठीक है जाएगा. ಸ್ನೇಹಿತರೆ, ಪಿಕಪ್ ಮಾಡಿದ್ದೀನಿ. ಏನು ಗುರು ಇದು, ಇವರು ಆಟೋ ಅನ್ಕೊಂಬಿಟ್ಟವ್ರು, ಏನು ಅನ್ಕೊಂಬಿಟ್ಟವ್ರು ಗೊತ್ತಾಗ್ತಾಯಿಲ್ಲ. ಆಟೋದಲ್ಲಿ ಹೋಗೋದು ಬಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಮಾಡೋರೆ. ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ. भाई निल्सಬೇಕಾ? स्टॉप करने क्या स्टॉप करने क्या बाइक? थोड़ा स्टॉप. ಇಷ್ಟೊಂದು ಲಗೇಜ್ ಎತ್ಕೊಂಡ್ಬಂದಿದ್ದು ಇನ್ನೇನಾಗುತ್ತೆ. ये बैग जल गया उधर. ओ हीट छोटा बैग. हाँ ओके. हाँ ಅಲ್ಲ ಗುರು, ಒಂದು ಆಟೋದಲ್ಲಿ ತಗೊಂಡೋಗ್ಬೇಕಾಗಿದ್ದ ಲಗೇಜ್ನ ಬೈಕಲ್ಲಿ ತಂದರೆ ಹೆಂಗೆ ಗುರು ತಗೊಂಡೋಗೋದು ಇವ್ರನ್ನ? ನೋಡಿ ಎಂತೆಂಥ ಕಸ್ಟಮರ್ ಬರ್ತಾರೆ, ಅದರಲ್ಲಿ ಇವ್ರು ದುಡ್ಡು ಉಳ್ಸಕ್ಕೆ ಮಾಡ್ತಾರೆ. ಮ್ಯಾಪ್ ಎಂಡ್ ಹೋಗಿ ಮಾಲೂಮೇನಾ? ಓಕೆ, ಮ್ಯಾಪ್ ಕರೆಕ್ಟ್ ಎಂಡ್ ಹೋಗಿ ಮ್ಯಾಪ್ ತಗೋ ಬೈ. ಸ್ನೇಹಿತರೆ, ಡ್ರಾಪ್ ಹಾಕಿದ್ದೀನಿ ಇವ್ರನ್ನ. ಕಂಪ್ಲೀಟ್ ರೈಡ್. ಬ್ರೋ ಸ್ಕ್ಯಾನರ್ ಏನಾ? ಸ್ಕ್ಯಾನರ್. ಓಕೆ ಬ್ರೋ. ಸ್ನೇಹಿತರೆ, ಡ್ರಾಪ್ ಹಾಕಿದ್ದೀನಿ ಇವ್ರನ್ನ. ಯಾರೋ ಒಬ್ಬರು ಆಟೋದನು ಹೋ ಎಂದ. ಬಟ್ ನಾನೀಗ ಮುಂದಕ್ಕೆ ಹೋಗೋಣ. ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ಇರೋ ಸರಿ ಇಲ್ಲ. ಓಕೆ ಬ್ರೋ. ಓಕೆ, ರ್ಯಾಪಿಡ್ ಆಫ್ ಮಾಡಿದ್ದೀನಿ. ಬನ್ನಿ. ಊಬರ್ ಬೈಕ್ ಟ್ಯಾಕ್ಸಿ ಬಿದ್ದಿದೆ ಸ್ನೇಹಿತರೆ. 20 ರೂಪಾಯಿ 80 ರೂಪಾಯಿ ಇತ್ತು. ಅದು ಯಾವುದಾದ್ರು ರ್ಯಾಪಿಡೋ ಎಲ್ಲ ಆಟೋಗಳು ಬರ್ತಿರ್ತಲ್ಲ, ಗೊತ್ತಾಗಲಿಲ್ಲ ಎಷ್ಟು ಅಂತ. ಡ್ರಾಪ್ ಮಾಡೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಪಿಕಪ್ ಹತ್ರ ಹೋಗೋಣ.
ಸ್ನೇಹಿತರೆ ಅಲ್ಲಿ ಯಾರೋ ಒಬ್ಬ ಆಟೋ ಡ್ರೈವರ್ ಕಿರಿಕಿಗೆ ಬಂದರು ಎಂದ, ಬಟ್ ಪ್ಯಾಸೆಂಜರ್ ಇದ್ರೇನು ಹಂಗೆ ಹೊಂಟೋದ್ರು ಮುಂದಕ್ಕೆ. ಅರ್ನಿಂಗ್ ನೋಡಿ ಸ್ನೇಹಿತರೆ, 289 ರೂಪಾಯಿ 33 ಕಿಲೋಮೀಟ್ರಿಗೆ 289 ರೂಪಾಯಿ ಕೊಟ್ಟವ್ರೆ. ಒಂದು ರೈಡ್ ಕಂಪ್ಲೀಟ್ ಮಾಡಿದ್ದೀನಿ, 289 ರೂಪಾಯಿ ಆಗಿದೆ 33 ಕಿಲೋಮೀಟ್ರಿಗೆ. ಓಕೆ ಸ್ನೇಹಿತರೆ, ಈಗ ನಾನು ಊಬರ್ ಬೈಕ್ ಟ್ಯಾಕ್ಸಿ ಆನ್ ಮಾಡ್ತೀನಿ. ಊಬರ್ ಬೈಕ್ ಟ್ಯಾಕ್ಸಿ ಆನ್ ಮಾಡಿ ಇಲ್ಲಿಂದ ಹೊಡೆಯೋಣ, ಎಷ್ಟಾಗುತ್ತಷ್ಟು. ಓಕೆ ಸ್ನೇಹಿತರೆ, ಊಬರ್ ಬೈಕ್ ಟ್ಯಾಕ್ಸಿ ಆನ್ ಮಾಡಿದ್ದೀನಿ. ರ್ಯಾಪಿಡೋ ಸದ್ಯಕ್ಕೆ ಆಫ್ಲೈನ್ ಹೋಗೋಣ. ರ್ಯಾಪಿಡೋ ಆರ್ಡ್ರುಗಳು ಏನು ಗುರು ಇಷ್ಟೊಂದು ತರಿ ಬರ್ತಿದೆ ಅಪ್ಪ, ಒಂದು ನಿಮಿಷನೂ ಬ್ರೇಕ್ ಇಲ್ಲ ಸ್ನೇಹಿತರೆ. ಫಸ್ಟ್ ಟೈಮ್ ನನಗೀಗ ಒಂದು ಇದು ಬಿದ್ದಿದೆ ಅಂತೇಳಿ ಊಬರ್ ಬೈಕ್ ಟ್ಯಾಕ್ಸಿ ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಊಬರ್ ಬೈಕ್ ಟ್ಯಾಕ್ಸಿ ಬಿತ್ತು. ಈಗ ರ್ಯಾಪಿಡೋ ಸದ್ಯಕ್ಕೆ ಆಫ್ ಮಾಡೋಣ. ಸ್ನೇಹಿತರೆ, ಊಬರ್ದು ಫಸ್ಟ್ನೇ ರೈಡ್ ಬಿತ್ತು, 77 ರೂಪಾಯಿ ಏನೋ ಇದೆ. ರೈಡರ್ ಕ್ಯಾನ್ಸಲ್, ಕ್ಯಾನ್ಸಲ್ ಮಾಡಿದ್ರು ಸ್ನೇಹಿತರೆ. ರೈಡ್ ಬಿದ್ದಿತ್ತು ಊಬರ್ದು ಫಸ್ಟ್ನೇ ರೈಡು, ಬಟ್ ಅವರೇ ಕ್ಯಾನ್ಸಲ್ ಮಾಡಿದ್ರು ಕಸ್ಟಮರು, ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ರೈಡ್ಗೆ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಇನ್ನೊಂದು ಆರ್ಡ್ರ್ ಬಿತ್ತು, ಬನ್ನಿ ಹೋಗೋಣ. $53 ಸ್ಕ್ಯಾನರಾ, ಗೂಗಲ್ ಪೇ ಅಲ್ಲ? ಹಾಂ ಹಾಂ, ಸರಿ ಸರಿ, ಓಕೆ ಥ್ಯಾಂಕ್ಸ್. ಸಿಕ್ಕಾಪಟ್ಟೆ ಆರ್ಡ್ರ್ ಬೀಳ್ತಾ ಇದೆ. ಸ್ನೇಹಿತರೆ, ಊಬರಲ್ಲಿ ಮತ್ತೊಂದು ರೈಡ್ ಬಿತ್ತು, ಅದು ಫಸ್ಟ್ನೇದು ಸ್ನೇಹಿತರೆ ಡ್ರಾಪ್ ಹಾಕೋದ್ನಲ್ವಾ, ಅದು ಪಿಕಪ್ಪು 2.2 ಕಿಲೋಮೀಟ್ರ್ ಇತ್ತು, ಡ್ರಾಪೂ ಕೂಡ 2.2 ಕಿಲೋಮೀಟ್ರ್ ಇತ್ತು. ಸೊ 48 ರೂಪಾಯಿ ತೋರಿಸ್ತಾ, 48 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ. ಬಟ್ ನಾನು ಟ್ಯಾಕ್ಸಲ್ಲಿ ಕಮಿಷನ್ ಎಷ್ಟು ಕಟ್ ಮಾಡೋನೆ ಅಂತ ನೋಡೋಕೆ ಹೋಗೋದ್ರೊಳಗಡೆ ಇನ್ನೊಂದು ಬೈಕ್ ಟ್ಯಾಕ್ಸಿ ಬಿತ್ತು. ಸೊ ಆದ್ದರಿಂದ ಪಿಕಪ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವಾಗ ಡ್ಯೂಟಿ ಬೀಳೋದು ಲೇಟ್ ಆಗುತ್ತಲ್ಲ, ಅಂದರೆ ಯಾವ್ದಾದ್ರು ರೈಡ್ ಬೀಳೋದು ಲೇಟ್ ಆಗುತ್ತಲ್ಲ ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ಕಮಿಷನ್ ತಗೋತಾನೆ ಊಬರನು, ಮತ್ತು ನನಗೆಷ್ಟು ಕೊಡ್ತಾನೆ. ಈಗ ಪಿಕಪ್ 2.2, ಡ್ರಾಪ್ 2.2, ಅಲ್ಲಿಗೆ 4.5 ಕಿಲೋಮೀಟ್ರ್ ಅನ್ಕೊಳ್ಳಿ, ಎರಡೂ ಸೇರಿ 4.5 ಕಿಲೋಮೀಟ್ರ್ ಅಂತಂದರೆ ನನಗೆ 48 ರೂಪಾಯಿನ ನಾನೀಗ ಕಸ್ಟಮರ್ ಹತ್ರ ಇಸ್ಕೊಂಡಿದ್ದೀನಿ. ಸೊ 5% ಅಂದರೆ ಐ ಥಿಂಕ್ ಒಂದು 2.5 ರೂಪಾಯಿ 3 ರೂಪಾಯಿ ಹೋಗ್ಬೋದು, ಬೇಡ 5 ರೂಪಾಯಿನೇ ಹೋಗಲಿ. 5 ರೂಪಾಯಿ ಹೋದರೆ ಇನ್ನೊಂದು 43 ರೂಪಾಯಿ, ಪರವಾಗಿಲ್ಲ, ಕಿಲೋಮೀಟ್ರಿಗೆ 10 ರೂಪಾಯಿ ಲೆಕ್ಕದಲ್ಲಿ ಕೊಡ್ತವನೆ. ಬನ್ನಿ, ಈಗ ಸೆಕೆಂಡ್ ರೈಡು ಊಬರ್ ಬಿದ್ದಿದೆ, ಅದನ್ನು ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಗುರುವೇ, ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂದರೆ ಫುಲ್ಲು ಮ್ಯಾಪ್ ಮೇಲೇ ಡಿಪೆಂಡ್ ಆಗಬೇಕಾಗಿರುತ್ತೆ ನಾವಿಗೇಷನ್ನು. ಫುಡ್ಡಲ್ಲಿ ಆ ಥರ ಆಗೋಲ್ಲ. ಫುಡ್ಡಲ್ಲಿ ಒಂದು ಝೋನ್ ಅಂತ ಇರುತ್ತೆ, ಆ ಝೋನ್ ಒಳಗಡೆ ಕೆಲಸ ಮಾಡ್ತಾಯಿದ್ರೆ, ಡ್ಯೂಟಿ ಮಾಡ್ತಾಯಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೆಸ್ಟೋರೆಂಟ್ ಎಲ್ಲೆಲ್ಲಿದೆ ಅಂತ. ಬೇಗ ಹೋಗ್ಬೋದು ಮತ್ತು ಶಾರ್ಟ್ಕಟ್ಟೆಲ್ಲ ಯೂಸ್ ಮಾಡ್ಕೊಂಡು ಬೇಗ ರೀಚ್ ಆಗ್ಬೋದು. ಬೈಕ್ ಟ್ಯಾಕ್ಸಿಲಿ ಹಂಗಾಗಲ್ಲ. ಬೈಕ್ ಟ್ಯಾಕ್ಸಿ ಇಡೀ ಬೆಂಗಳೂರು ಫುಲ್ ಎಲ್ಲಿ ಬೇಕಾದ್ರೂ ಓಡಾಡಿಸ್ತಾನೆ. ಸೊ ಇದು ಡಿಪೆಂಡ್ ಅಪಾನ್ ನಾವಿಗೇಷನ್ ಮೇಲೆ ಡಿಪೆಂಡ್ ಆಗಿರಬೇಕು. ಅದರಿಂದ ಶಾರ್ಟ್ಕಟ್ಟೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಈಗ ಊಬರ್ ಬೈಕ್ ಟ್ಯಾಕ್ಸಿ ಪಿಕಪ್ ಹತ್ರ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಇದು ಎಷ್ಟು ಕೊಡ್ತಾನೆ ಅಂತ ನನಗೂ ಡೌಟ್ ಇದೆ. ಕೆಲವರು 5% ಡಿಸ್ಕೌಂಟ್ ಇಲ್ಲ, 5% ಕಮಿಷನ್ ಅಷ್ಟೇ ಅಂತ ಹೇಳ್ತಾರೆ. ನೋಡೋಣ ಎಷ್ಟು ಕೊಟ್ಟು ಎಷ್ಟು ಕಟ್ ಮಾಡ್ಕೊತಾನೆ ಅಂತ ನೋಡೋಣ. ಬ್ರೋ 1457. ಓಕೆ ಬ್ರೋ. ಹೋಗೋಣ. ಸ್ನೇಹಿತರೆ, ಪಿಕಪ್ ಮಾಡಿದ್ದೀನಿ, ಬನ್ನಿ ಹೋಗೋಣ. ಓಕೆ ನೋಡಿ ಸ್ನೇಹಿತರೆ, ಅವರು ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಅವರು ಕೂಡ ಬೈಕ್ ಟ್ಯಾಕ್ಸಿನ ಅಷ್ಟು ಒಪ್ಕೊಂಡಿದ್ದಾರೆ. ಅಂದರೆ ಬೈಕ್ ಟ್ಯಾಕ್ಸಿ ಚೆನ್ನಾಗಿ ಸರ್ವಿಸ್ ಕೊಡ್ತಾಯಿದೆ ಸ್ನೇಹಿತರೆ. ಅದು ಸರ್ಕಾರ ಒಂದು ಯಾವ್ದಾದ್ರು ಒಂದು ದೃಢ ನಿರ್ಧಾರ ಮಾಡಿಬಿಟ್ಟು ಅಥವಾ ಆಗುತ್ತೆ ಅಥವಾ ಆಗಲ್ಲ, ಎರಡರಲ್ಲಿ ಯಾವ್ದಾರು ಒಂದು ಹೇಳ್ಬಿಟ್ರೆ
ಸ್ವಲ್ಪ ಬೈಕ್ ರೈಡರ್ಸ್ಗೂ ಮತ್ತು ಪ್ಯಾಸೆಂಜರ್ಗೂ ಸ್ವಲ್ಪ ಈಸಿ ಆಗುತ್ತೆ. ಅವಾಗವಾಗ ಆಟೋದವ್ರ ಜೊತೆ ಕಿರಿಕಾಗೋದು ತಪ್ಪುತ್ತೆ. ಸೊ ಆದ್ದರಿಂದ ಅದೊಂದು ಬೈಕ್ ರೈಡಿಂಗ್ ತೀರ್ಮಾನ ಆಗಿಬಿಟ್ರೆ ಚೆನ್ನಾಗಿರ್ತದೆ. ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಅಂತಂದರೆ ಇನ್ನು ಪಬ್ಲಿಕ್ಕಿಗೆ ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾಯಿದೆ ಬೈಕ್ ಟ್ಯಾಕ್ಸಿ ಅನ್ನೋದನ್ನು ಯೋಚನೆ ಮಾಡಿ. ಈ ಆಟೋದಲ್ಲಿ ಜಾಸ್ತಿ ಕೇಳ್ಬೋದು, ಕ್ಯಾಬಲ್ಲಿ ಅಂದರೆ ಇನ್ನೂ ಜಾಸ್ತಿ ಇರ್ತದೆ. ಸೊ ಸಿಂಗಲ್ ಪರ್ಸನ್ ಇದ್ದಾಗ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅನಿಸುತ್ತೆ. ಸೊ ಅದಕ್ಕೇನಾರು ಒಂದು ಎಲ್ಲೋ ಬೋರ್ಡ್ ಥರನೋ ಅಥವಾ ಬೇರೆ ಏನಾರು ಒಂದು ಟ್ಯಾಕ್ಸ್ ಕಟ್ಟೋ ಥರನೋ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿನ ಲೀಗಲ್ ಮಾಡಿಬಿಟ್ರೆ ಸೊ ಆಟೋದವ್ರಿಗೂ ನಮಗೂ ಯಾವುದೇ ತಕರಾರು ಇರೋಲ್ಲ ಅಂತ ನನ್ನ ಭಾವನೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಒಂದು ಬೋರ್ಜು ಡೆಲಿವರಿ ಇತ್ತು ಅಂತ ಹೇಳಿದ್ನಲ್ವ, ಅದನ್ನು ತಂದುಕೊಟ್ಟೆ ಸ್ನೇಹಿತರೆ. ಇನ್ನೂ ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡೋಣ ಅಂತ ಹೋದರೆ ಆರ್ಡ್ರುಗಳು ಬೀಳ್ತಾಯಿದ್ವು. ಆರ್ಡ್ರುಗಳು ಎತ್ಕೊಳ್ಳಿಲ್ಲ ಅಂತಂತಂದರೆ ಅಂದರೆ ಅರ್ನಿಂಗ್ಸ್ ಆಗ್ತಾ ಇರಲಿಲ್ಲ, ಒಂದು ರೂಟ್ ಕಡೆ ಸಿಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಆರ್ಡ್ರುಗಳು ಏನು ಮಾಡೋಕ್ಕಾಗಲ್ಲ, ಎತ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂತು. ಆದ್ದರಿಂದ ಊಟ ನಾಷ್ಟ ಇನ್ನೂ ಮಾಡಿಲ್ಲ, ಆಲ್ರೆಡಿ 1:15 ಆಯಿತು. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಸ್ನೇಹಿತರೆ. ಏನಾದ್ರು ತಿನ್ಕೊಂಬಿಡೋಣ, ಹೊಟ್ಟೆ ಹಸುವಾಗ್ತಾಯಿದೆ. ಏನಾದರೂ ತಿಂದ್ಬಿಡೋಣ ಇವಾಗ. ಕುಷ್ಕ ಎಷ್ಟು? ಒಂದು ಕುಷ್ಕ ಕೊಟ್ಬಿಡಿ ಇಲ್ಲಿ ಸ್ನೇಹಿತರೆ. ಒಂದು ಕುಷ್ಕ ತಿಂದಿದ್ದೀನಿ. ಫಸ್ಟ್ ಊಟ ಮಾಡ್ಕೊಂಬಿಡೋಣ, ಆಮೇಲೆ ಉಳಿದಿದ್ದು ನೋಡ್ಕೊಳ್ಳೋಣ. ಊಬರ್ ಬಿದ್ದಿದೆ, ನೀವು ಹೋಗೋಣ. ಮೇಡಮ್ OTP ಹೇಳಿ. ತೊಳಿ ಇದೆ ಸ್ಕ್ಯಾನ್ ಮಾಡಿದೆ. 121 ಮೇಡಮ್. ಸರಿ, ಓಕೆ. ಇಲ್ಲಿಂದ ಅಲ್ಲಿ ಎಕ್ಸಿಟ್ ಅಂತ ಮೇಲೆ ಬೋರ್ಡ್ ಬರ್ತಿದಲ್ಲ, ಲೆಫ್ಟ್ ತಗೊಂಡು ಇಮಿಡಿಯೇಟ್ ರೈಟ್. ಮುಂದೆ ಲೆಫ್ಟು ಅಥವಾ ರೈಟು? ಸ್ಟ್ರೇಟು ರೈಟ್. ಓಕೆ, ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ನಾನು JP ನಗರದಲ್ಲಿದ್ದೀನಿ. JP ನಗರದಿಂದ ಮೆಜೆಸ್ಟಿಕ್ಕಿಂದ ಯಶವಂತಪುರದಿಂದ ನೆಲಮಂಗಲ. ಯಾವಾಗೂ ಹೋಗೋದು ನಾನು 4 ಗಂಟೆ ಆಯಿತು. ಸೊ ಓಕೆ, ಇಲ್ಲೇ ಒಂದು ಲೋಕಲ್ ಆರ್ಡ್ರ್ ಬಿತ್ತು. ಇವಾಗ ಬನ್ನಿ ಅದನ್ನು ಪಿಕಪ್ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಜಸ್ಟ್ ಈಗ ಒಂದು ಆಕ್ಸಿಡೆಂಟ್ ಆಯಿತು, ಚಿಕ್ಕದಾಗಿ 2 ಬೈಕು ನೋಡ್ಕೊಂಡು ಓಡಾಡಬೇಕು ಸ್ನೇಹಿತರೆ. ಬೈಕ್ ಈಗ ಜಸ್ಟ್ ಒಂದು ಆಕ್ಸಿಡೆಂಟ್ ಆಯಿತು ಸ್ನೇಹಿತರೆ. ಕರೆಕ್ಟಾಗಿ 6 ಗಂಟೆ 5 ನಿಮಿಷ ಆಯಿತು. ಅದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಯಾವುದು ಯಶವಂತಪುರದ ಕಡೆ ಅಥವಾ ಜಾವಳಿ ಕ್ರಾಸು ಎಣ್ಣೆಮೈಲಿ ಕಡೆ ಯಾವುದು ಬೀಳ್ತಾ ಇಲ್ಲ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಇದನ್ನ ಈ ಒಂದು ರ್ಯಾಪಿಡೋಯಿಂದ ಒಂದು ಪಾರ್ಸಲ್ ಬಿದ್ದಿದೆ. ಯಾವ ಕಡೆ? ಬಸವೇಶ್ವರ ನಗರದ ಕಡೆ. ಅದನ್ನು ತಗೊಂಡೋಗಿ ಕೊಡೋಣ, ಉಳಿದಿದ್ದು ಆಮೇಲೆ ನೋಡೋಣ. ಬಸವೇಶ್ವರ ನಗರದವರೆಗೂ ಹೋಗೋಣ. ನೀವು ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಪಾರ್ಸಲ್ಲು ರ್ಯಾಪಿಡೋದು 6:30 ಆಯಿತು. ಮನೆಗೆ ಹೋಗೋದ್ರೊಳಗಡೆ 7:30 ಆಗ್ಬಿಡ್ತದೆ. ಮೇಡಮ್ ಒಂದು ಪಾರ್ಸಲ್ ಇದೆ ನೋಡಿ, ಲೈನಲ್ಲಿದ್ದಾರೆ ನೋಡಿ. ನರಸಿಂಹಮೂರ್ತಿ ಇಷ್ಟನಾ? ಹಾಂ, ಬ್ಯಾಗಲ್ಲಿ ಇಟ್ಕೊತೀನಿ ಬಿಡಿ. ಓಕೆ ಸರ್, ಪಿಕಪ್ ಮಾಡಿದ್ದೀನಿ. 5007 ಒಂದು ನಿಮಿಷ ಸ್ನೇಹಿತರೆ. ಇಷ್ಟೆಲ್ಲ ಆದಮೇಲೆ ನಾನು ಬಸವೇಶ್ವರ ನಗರ ಬಂದೆ. ಬಸವೇಶ್ವರ ನಗರ ಬಂದುಬಿಟ್ಟು ಆ ಮೆಡಿಸಿನ್ನ ಅವ್ರಿಗೆ ಡೆಲಿವರಿ ಮಾಡಿದೆ. ಸೊ ಇಲ್ಲಿ ನಾನು ಕ್ಲೀನಾಗಿ ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಮಾಡಿದೆ. ಬಟ್ ಬ್ಯಾಟ್ರಿ ಲೋ ಇರೋದ್ರಿಂದ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸೊ ಒಟ್ಟಾರೆಯಾಗಿ ಅರ್ನಿಂಗ್ಸ್ ಹೇಳಬೇಕು ಅಂತಂದರೆ 1297 ರೂಪಾಯಿ ಆಯಿತು ಸ್ನೇಹಿತರೆ. ಇನ್ನು 3 ರೂಪಾಯಿ ಕಡಿಮೆ 1300 ಆಗಿತ್ತು. 1300ರಲ್ಲಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿರ್ತೀನಿ, ಮತ್ತು ಒಂದು 50 ರೂಪಾಯಿ ಊಟಕ್ಕೆ ಹೋಗಿರುತ್ತೆ. ಸೊ ಇವತ್ತಿನ ಅರ್ನಿಂಗ್ಸು 950 ರೂಪಾಯಿ ನನ್ನ ಸೇವಿಂಗ್ಸ್ ಆಗಿದೆ. ಸೊ ಈಗ ಬಸವೇಶ್ವರ ನಗರದಿಂದ ನಾನು ನೆಲಮಂಗಲ ಖಾಲಿ ಹೋಗಬೇಕಾಗುತ್ತೆ. ಯಾವುದೇ ಆರ್ಡ್ರುಗಳೆಲ್ಲ ಆರ್ಡ್ರ್ ಬೀಳುತ್ತೇನೋ ಗೊತ್ತಿಲ್ಲ, ಬಟ್ ನನಗೆ ಬೇರೆ ಕೆಲಸ ಇರೋದ್ರಿಂದ ನಾನು ನೆಲಮಂಗಲ ಹೋಗಬೇಕಾಗುತ್ತೆ. ಬೋರ್ಜೋ ಕೊರಿಯರ್ ಡೆಲಿವರಿ ಏನಿದೆಯೋ ಇದ್ರದ್ದು ವೀಡಿಯೋ ಯಾವ ಥರ ಪಿಕಪ್ ಮಾಡಿದೆ, ಯಾವ ಥರ ಡ್ರಾಪ್ ಮಾಡಿದೆ, ಇದನ್ನು ನಾಳೆ ವೀಡಿಯೋದಲ್ಲಿ ಬರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.